ಕ್ರಿಯೇಟಿವ್ ಶೈಲಜಾ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಫ್ರೆಂಡ್ಸ್. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೀರಾ ರೈಸ್ ಮಾಡೋದು ಹೇಗೆ ಅಂತ ಇವತ್ತು ನೋಡೋಣ. ನೋಡಿ, ಇದು ಬಂದು ಬಾಸ್ಮತಿ ಅಕ್ಕಿ 4 ಬಟ್ಲನ್ನು ತಗೊಂಡು ಚೆನ್ನಾಗಿ ತೊಳೆದ್ಬಿಟ್ಟು ನೀರಲ್ಲಿ ನೆನೆಸಿಟ್ಕೊಂಡಿದ್ದೀನಿ 1 ಅವರ್. ಈಗ ಒಗ್ಗರಣೆ ಹಾಕೋದಕ್ಕೋಸ್ಕರ ಇಲ್ಲಿ ಎಣ್ಣೆನ ಹಾಕ್ಕೊಂಡಿದ್ದೀನಿ 1 ಬಟ್ಲು. ಈಗ ಬೆಣ್ಣೆಯನ್ನು ಅದಕ್ಕೆ ಹಾಕ್ತಾಯಿದ್ದೀನಿ ನೋಡಿ. ಈಗ ಜೀರಿಗೆಯನ್ನು ಹಾಕಬೇಕು, ಒಂದು 3 ಸ್ಪೂನಷ್ಟು. ಇಲ್ಲಿ ಕೈಯಿಂದನೇ ಹಾಕ್ತಾಯಿದ್ದೀನಿ, ನೀವು ಅಳತೆ ಮಾಡ್ಕೊಂಡು ಹಾಕ್ಕೊಳ್ಳಿ. 2 ಏಲಕ್ಕಿಯನ್ನು ಹಾಕ್ಕೋಬೇಕು. ಆಮೇಲೆ ಒಂದೇ ಒಂದು ಪೀಸು ಚಕ್ಕೆಯನ್ನು ಹಾಕ್ಕೋಬೇಕು ಅದೇ ಎಣ್ಣೆಗೆ. ಹಾಗೆಯೇ ಒಂದು 8-10 ಕಾಳು ಮೆಣಸನ್ನು ಹಾಕ್ಕೋಬೇಕು. ಹಾಗೆಯೇ ಒಂದು 4-5 ಪಲಾವ್ ಎಲೆನೂ ಕೂಡ ಸೇರಿಸ್ಕೋಬೇಕು. ಇಲ್ಲಿ ಲವಂಗ ಕೂಡ ಹಾಕ್ಕೋಬೇಕಿತ್ತು, ನಾನು ಲವಂಗ ಹಾಕೋದನ್ನು ತೋರಿಸಲಿಲ್ಲ ನಿಮಗೆ, ಸ್ಕಿಪ್ ಆಯ್ತದು. ಲವಂಗ ಕೂಡ ಒಂದು 4 ಹಾಕ್ಕೊಳ್ಳಿ. ಹಾಗೆ ಒಣಮೆಣಸಿನ್ಕಾಯಿನೂ ಕೂಡ ಒಂದು 5 ಮೆಣಸಿನ್ಕಾಯಿನ ಹಾಕ್ಕೋಬೇಕು. ಇಷ್ಟೆಲ್ಲ ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಈ ಥರ ಸ್ವಲ್ಪ ಸಣ್ಣ ಉರಿ ಇಟ್ಬಿಟ್ಟು ಅದನ್ನು ಫ್ರೈ ಮಾಡ್ಕೋಬೇಕು. ಆಮೇಲೆ ಸ್ವಲ್ಪ ಗೋಡಂಬಿ ಹಣ್ಣನ್ನ ಸೇರಿಸ್ಕೋಬೇಕು ಅದಕ್ಕೆ ಎಣ್ಣೆಗೆ. ಅದು ಕೂಡ ಗೋಡಂಬಿ ಕೂಡ ಸೇರಿಸ್ಬಿಟ್ಟು ಅದನ್ನು ಕೂಡ ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಇದೆಲ್ಲ ಫ್ರೈ ಮಾಡ್ತಾ ಇದ್ದರೆ ಉರಿ ಸಣ್ಣದಾಗೆ ಇರಬೇಕು, ಜಾಸ್ತಿ ಉರಿ ಇಡಕ್ಕೆ ಹೋಗಬೇಡಿ, ಯಾಕಂದರೆ ತುಂಬ ಬೇಗ ಕೆಂಪಾಗ್ಬಿಡುತ್ತೆ. ಆ ಕಡೆಯಿಂದ ಈಗ ಎಲ್ಲ ಕೆಂಪಾಗಿದೆ. ಇಲ್ಲಿ 4 ಲೋಟ ನಾನು ಅಕ್ಕಿಯನ್ನು ತಗೊಂಡಿರೋದ್ರಿಂದ ಅದಕ್ಕೆ 8 ಲೋಟ ನೀರನ್ನು ಹಾಕ್ಕೋಬೇಕಾಗುತ್ತೆ. ಇಲ್ಲಿ ನಾನು 4 ಬಟ್ಲು ಅಕ್ಕಿ ತಗೊಂಡಿರೋದ್ರಿಂದ ಅದಕ್ಕೆ 8 ಬಟ್ಲು ನೀರನ್ನು ಹಾಕ್ಕೊಂಡಿದ್ದೀನಿ ನೋಡಿ. ಯಾವತ್ತೂ ಅಷ್ಟೇ, ನಾವು ಎಷ್ಟು ಅಕ್ಕಿ ತಗೊಳ್ತೀವೋ ಅದ್ರ ಡಬ್ಬಲ್ಲು ನಾವು ನೀರನ್ನು ತಗೊಂಡು ಹಾಕಬೇಕಾಗುತ್ತೆ. ಹಾಗೆಯೇ ಕೊತ್ತಂಬರಿ ಸೊಪ್ಪನ್ನು ಚೆನ್ನಾಗಿ ತೊಳ್ಕೊಂಡು ಅದನ್ನು ಪೀಸ್ ಮಾಡಿಬಿಟ್ಟು ಆ ಕೊತ್ತಂಬರಿ ಸೊಪ್ಪನ್ನು ಕೂಡ ಇದಕ್ಕೆ ಸೇರಿಸ್ಕೊಳ್ಳೋಣ. ಹಾಗೆ ಒಂದು ಸ್ವಲ್ಪ ಪುದೀನ ಕೂಡ ಕಟ್ ಮಾಡಿಕೊಂಡು ಅದಕ್ಕೆ ಸೇರಿಸ್ಕೋಬೇಕು. ಇವಾಗ ನೀರಿಗೆ ಕುದಿ ಬಂದಾಗಿದೆ. ಇವಾಗ ಇದಕ್ಕೆ ನಾವು ನೆನೆಸಿಟ್ಕೊಂಡಿರೋಂಥ ಅಕ್ಕಿನ ಇವಾಗ ಇದಕ್ಕೆ ಸೇರಿಸ್ಕೊಳ್ಳೋಣ. ಈಗ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ. ಉಪ್ಪು ಆದಷ್ಟು ಕಡಿಮೆನೇ ಸೇರಿಸ್ಕೊಳ್ಳಿ. ಆಮೇಲೆ ಸ್ವಲ್ಪ ಟೇಸ್ಟ್ ನೋಡಿಬಿಟ್ಟು ಆಮೇಲೆ ನಿಮಗೆ ಹೇಗೆ ಬೇಕೋ ಹಾಗೆ ಉಪ್ಪನ್ನು ಹಾಕೋಬಹುದು. ಇವಾಗ ಅದನ್ನು ನೋಡಿ, ಕೊತ್ತಂಬರಿ ಸೊಪ್ಪು ಹಾಗೆ ಪುದೀನ ಸೊಪ್ಪೇನು ಹೆಚ್ಚಿಟ್ಕೊಂಡಿದ್ವಲ್ಲ ಅದನ್ನು ಕೂಡ ಇವಾಗ ಇದಕ್ಕೆ ಸೇರಿಸ್ಬಿಟ್ಟು ಸ್ವಲ್ಪ ಕೈ ಆಡಿಸಿ ಪ್ಲೇಟನ್ನು ಮುಚ್ಚಿಟ್ಬಿಡೋಣ. ಅದು ತಾನಾಗಿ ಸ್ವಲ್ಪ 10 ನಿಮಿಷದವರೆಗೂ ಇದಕ್ಕೆ ಕುದಿಯಕ್ಕೆ ಬಿಡೋಣ. ನೋಡಿ, ಜೀರಾ ರೈಸ್ ರೆಡಿ ಆಯಿತು. ಇವಾಗ ಎಲ್ಲನೂ ಕೂಡ ನೀಟಾಗಿ ಕೈ ಆಡಿಸಿದ್ರೆ ನೋಡಿ ಎಷ್ಟು ಚೆನ್ನಾಗಿ ಹೂವು ಅರಳ್ದಂಗೆ ಅರಳಿದೆ ಜೀರಾ ರೈಸು. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಸುಲಭ, ಎಷ್ಟು ಈಸಿ ಅಂತ ಜೀರಾ ರೈಸ್ ಮಾಡೋದು. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಮಸ್ಕಾರ.